ಮಂಡ್ಯ ಜಿಲ್ಲೆ ಕೊಟ್ಟೂರು ತಾಲೂಕು ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆಯಲ್ಲಿ ಡೆಂಗು ಜ್ವರ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸಾರ್ವಜನಿಕರಲ್ಲಿ ಸ್ವಚ್ಛತೆ ಹಾಗೂ ಸೊಳ್ಳೆ ನಿರ್ಮೂಲನೆಗಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಅಭಿಯಾನದ ಮೂಲಕ ಅರಿವು ಮೂಡಿಸಬೇಕು ಎಂದು ಶಾಸಕರಾದ ಕೆ ನೇಮಿರಾಜ್ ನಾಯ್ಕ್ ಹೇಳಿದರು. ಕೊಟ್ಟೂರು ಶೈಕ್ಷಣಿಕವಾಗಿ ಮುಂದುವರೆದ ಪಟ್ಟಣವಾಗಿರುವುದರಿಂದ ಕೂಡ್ಲಿಗಿ ತಾಲೂಕಿಗೆ ಎಷ್ಟು ಕಾಳಜಿ ವಹಿಸಿದ್ದೇವೋ ಅಷ್ಟೇ ಕೊಟ್ಟೂರು ತಾಲೂಕಿಗೆ ಕಾಳಜಿ ನೀಡಿದ್ದೇವೆ. ಅದರಲ್ಲೂ ಸುಂಕದಕಲ್ಲು ಗ್ರಾಮವನ್ನು ವಿಶೇಷ ಗ್ರಾಮವಾಗಿ ಪರಿಗಣಿಸಿ 2 ಕೋಟಿ ಅನುದಾನ ಬೇಡಿಕೆ ಇಟ್ಟಿದ್ದೇವೆ. ಅದರಲ್ಲೂ 50 ಲಕ್ಷ ರೂಪಾಯಿಯ ಕೆಲಸ ಪ್ರಾರಂಭವಾಗಿದೆ. ಹಾಗೂ ಹನುಮನಹಳ್ಳಿ ಗ್ರಾಮದ ಜನರಿಂದ ಸುಮಾರು ದಿನಗಳಿಂದ ಬೇಡಿಕೆಯಾಗಿದ್ದ ಕಬ್ಬಿಣದ ಕಂಬದ ಟಿಸಿಯನ್ನು ಬದಲಾವಣೆ ಮಾಡಲು ಎಡಬ್ಲ್ಯೂ ಪ್ರಕಾಶ್ ಪತ್ತನೂರು ಇವರಿಗೆ ತಿಳಿಸಿದರು. ಮತ್ತು ಸ್ವಚ್ಛತೆ ವಿಷಯದಲ್ಲಿ ಯಾರೇ ವಿಡಿಯೋ ಫೋಟೋ ಕಳಿಸಿದರೆ ಅದಕ್ಕೆ ಮೊದಲು ಆದ್ಯತೆ ನೀಡಿ ಎಂದು ಶಾಸಕರಾದ ಶ್ರೀನಿವಾಸ್ ಎಎನ್ಟಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರು ತಿಳಿಸಿದರು. ತಡವಾಗಿ ಬಂದ ದಂಡಾಧಿಕಾರಿಗಳಾದ ಜಿಕೆ ಅಮರೇಶ್ ಅವರನ್ನು ಕಡೆಗಣಿಸಲಾಗಿತ್ತು ಮತ್ತು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಿಲ್ಲ. ಶಾಸಕರು ಕೆಲ ರೈತರಿಂದ ಟ್ರಾನ್ಸ್ಫಾರ್ಮರ್ ಸುಟ್ಟರೆ ಹಣ ಕೇಳುತ್ತಾರೆ ಎಂದು ಕೇಳಿದ್ದೇನೆ. ಆದರೆ ರೈತರಿಗೆ ಯಾವುದೇ ರೀತಿ ಹಣ ಪಡೆಯದಂತೆ ವಿದ್ಯುತ್ ಒದಗಿಸುವುದು ನಿಮ್ಮ ಕರ್ತವ್ಯ ಎಂದು ಅಧಿಕಾರಿಗಳಿಗೆ ಕೆ ನೇಮಿರಾಜ್ ನಾಯ್ಕ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಕೆ ಅಮರೇಶ್, ತಹಶೀಲ್ದಾರರು ಶರಣಪ್ಪ ಮುದಗಲ್, ತಾಲೂಕು ಆಡಳಿತಾಧಿಕಾರಿಗಳು ರವಿಕುಮಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ನೀವು ಮನೆಯಲ್ಲಿ ನಿಮ್ಮ TH ಅವರು ಕೂಡ ಮನೆಯಲ್ಲಿ ಕೂಡೋಂಗಿಲ್ಲ. ಎಷ್ಟು ಜನ ನಿಮ್ಮ ಆಶಾ ವರ್ಕರ್ ಇದ್ದಾರೆ. ಆಮೇಲೆ ವಿಲೇಜ್ ವೈಸ್ ಹೋಗಿ ಎಲ್ಲ ವಿಲೇಜ್ ವೈಸು ಸ್ವಚ್ಛತೆ, ಆಮೇಲೆ ಅಲ್ಲಿ ಏನು ಡಿಸೀಸಸ್ ಇದೆ ಅದನ್ನು ಕರೆಕ್ಟ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ಅಷ್ಟೊತ್ತಿಗೆ ಅಪ್ಡೇಟ್ ಮಾಡಬೇಕು. ಮತ್ತೆ ಏನು ಕಾರಣಕ್ಕೂ ಎವ್ರಿ ಡೇ ನೀವು ಅದನ್ನ ವರದಿಯನ್ನು ತಗೊಳ್ಳುವಂತ ಕೆಲಸ ಇದನ್ನ ಏನು ಸೊಳ್ಳೆಗಳಾಗುತ್ತೆ ಅಂತ ಹೇಳಿ ನಾವೊಂದು IEC ಆಕ್ಟಿವಿಟೀಸು ನಮ್ಮ ಪ್ರತಿ ಆಶಾಗಳು ಮನೆಗೆ ಹೋಗಿನೇ ಕೊಡ್ತಾ ಇದ್ದಾರೆ. ನೀರು ಸಂಪು ಮಾಡಿರ್ತಾರೆ. ಇಂಥ ನೀರನ್ನ ಎಷ್ಟು ದಿನಕ್ಕೊಮ್ಮೆ ನಾವು ಸಿಂಟೆಕ್ಸ್ ಅನ್ನ ಕ್ಲೀನ್ ಮಾಡಬೇಕು. ಸಂಪ್ ಇದ್ರೆ ಸಂಪನ್ನ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡಬೇಕು. ಓರೇಜ್ ಟ್ಯಾಂಕ್ ಇದ್ರೆ ಪಂಚಾಯತಿ ಮಟ್ಟದಲ್ಲಿ ಅದು ಎಷ್ಟು ದಿನಕ್ಕೆ ನಾವು ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕ್ಬೇಕು ಅನ್ನೋಂಥದ್ದಕ್ಕ ಇದನ್ನ ಸ್ವಲ್ಪ ದಯಮಾಡಿ ನೋಟ್ ಮಾಡಿ. ಮೊದಲು ಆರೋಗ್ಯ ಇಲಾಖೆಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಮಾಡ್ಬೇಕಂತ ಹೇಳ್ತಾ ಇದ್ವಿ. ಈಗ ಇದು ಒಂದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ವಾಂತಿ ಭೇದಿ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ನಾವು OHTಗಳು ಕ್ಲೀನ್ ಮಾಡಿ ಅದು ಕ್ಲೋರಿನೇಷನ್ ಮಾಡಿ ನೀರು ಬಿಡಬೇಕಂತ ಹೇಳ್ತೀವಿ ಸರ್. ಆಮೇಲೆ ಲಾರ್ವೆಗಳು ಹೆಚ್ಚಾಗೋದು ಮೇನ್ ಆಗಿ ಈ ಡ್ರಮ್ಗಳಲ್ಲಿ ನೀರು ಶೇಖರಿಸಿಟ್ಟದಾಗಲಿ ಕೆಳಗಡೆ ತೊಟ್ಟಿಗಳು ಮಾಡ್ಕೊಂಡಿರ್ತಾರಲ್ಲ, ಪ್ರತಿ ಒಂದು 5 ರಿಂದ 6 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಬೇಕಂತ ಹೇಳಿ ನಾವೊಂದು ಆರೋಗ್ಯ ಇಲಾಖೆಯಿಂದ ಹೋಗಿ ಬರೆದು ತಿಳಿಸ್ತೇವೆ ಸರ್. ಇದ್ರ ಜೊತೆಗೆ ಟೌನ್ಗಳಲ್ಲಿ ಆಶಾಗಳದ್ದು ಕೊರತೆ ಇದೆ ಸರ್. ಕೊಟ್ಟೂರು ಮತ್ತು ಕೂಡ್ಲಿಗಿ ಎರಡೂ ಸೇರಿ ಸರ್. ಅಲ್ಲಿಗೆ ನಮ್ಮ ಸಿಬ್ಬಂದಿಯವರು PH ಸುರಕ್ಷಣಾಧಿಕಾರಿಗಳು ಹಾಗೂ ನಿರೀಕ್ಷಣಾಧಿಕಾರಿಗಳನ್ನ ಕರೆಸಿ ನಾವು 20 ವಾರ್ಡ್ಗೂ ನಾವು ಸಿಬ್ಬಂದಿ ನಿಯೋಜನೆ ಮಾಡಿ ಲಾರ್ವಾ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಸರ್. ಈಗಿರೋದು ಒಂದು ಕೇಸು ಕೊಟ್ಟೂರು ಟೌನಲ್ಲಿ ಪಾಸಿಟಿವ್ ಕೇಸ್ ಇದೆ ಸರ್. ಅನ್ಕೊಂಡಿರೋದು ಯಾಕೆಂದ್ರೆ ನಮ್ಮ ಏನು ಈ ಭಾಗದಲ್ಲಿ ತುಂಬಾ ಜನ ಹಳ್ಳಿ ಮಕ್ಕಳು ಇದು ಶೈಕ್ಷಣಿಕವಾಗಿ ಸ್ವಲ್ಪ ಮುಂದುವರೆದಿರೋದ್ರಿಂದ ಕೊಟ್ಟೂರು ಬಹಳ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ ತಾಲೂಕು ಕೊಟ್ಟೂರಿಂದ ಕೂಡ್ಲಿಗಿ ತಾಲೂಕಿನ ತುಂಬಾ ಜನ ಬರ್ತಾ ಇರೋದ್ರಿಂದ ನಾವು ಇಲ್ಲಿ ಹಾಸ್ಟೆಲ್ಗಳಿಗೆ ವಿಶೇಷವಾಗಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಮುಂಚೆಯಿಂದನೂ. ಮತ್ತು ಇಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿ ಸ್ವಲ್ಪ ಬೆಟರ್ ಆಗಿರೋದ್ರಿಂದ ತುಂಬ ಜನ ಅಧಿಕಾರಿಗಳು ಕೂಡ ತಮ್ಮ ಮಕ್ಕಳಿಗೂ ತುಂಬ ಜನ ಅಧಿಕಾರಿಗಳು ನಮ್ಮ ಕೊಟ್ಟೂರಿಂದ ಬರ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ನಾವು ಕೊಟ್ಟೂರು ಬಗ್ಗೆ ಕೂಡ್ಲಿಗಿ ಎಷ್ಟು ಕಾಳಜಿ ಇದೆಯೋ ಕೊಟ್ಟೂರು ಕೂಡ ಅಷ್ಟೇ ಕಾಳಜಿ ನಮಗೆ. ಸೊ ಹೇಳಿ ಎಷ್ಟು ದಿವಸದಿಂದ ಸರ್ ಇದು ಹಾಂ ಇದಕ್ಕೆ ಇದು ಒಂದು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತೀವಿ. ಈಗ ಒಂದು ಸೆಕೆಂಡ್ ವರ್ಲ್ಡ್ ವಾರಲ್ಲೆಲ್ಲ ಒಂದು ದೊಡ್ಡ ಯುದ್ಧ ಆಯಿತು ಒಂದು 30-40 ಜಾಗಕ್ಕೆ ಯುರೋಪಲ್ಲಿ. ಆ ಥರ ಆ ಪರಿಸ್ಥಿತಿ ನಮ್ಮ ಸುಂಕದ ಕಲ್ಲಿದೆ. ಯಾಕೆಂದರೆ
ರಾಮಪುರ ಪಂಚಾಯಿತಿ, ಅಗ್ರಬೊಮ್ಮನಹಳ್ಳಿ ತಾಲೂಕು ಬಂದರೆ ಕೊಟ್ಟೂರು ತಾಲೂಕು ಬಂದರೆ ವಿಧಾನಸಭಾ ಕ್ಷೇತ್ರ ಕೂಡ್ಲಿಗೆ ಬರ್ತದೆ, ಸೊಸೈಟಿ ಸೂಲ್ದಳ್ಳಿಗೆ ಬರ್ತದೆ. ಆದರೆ ಎಲ್ಲ ರೀತಿಯ ಅದು ಅವಕಾಶದಿಂದ ವಂಚಿತ ಆಗಿದೆ. ಇದಕ್ಕೋಸ್ಕರ ಇದನ್ನು ವಿಶೇಷ ಗ್ರಾಮ ಅಂತ ಪರಿಗಣಿಸಿ 2 ಕೋಟಿ ಅನುದಾನ ಕೊಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿದ್ವಿ. ನಾನು ಬೀದಿ ಅಲ್ಲಿ ಓಡಿ ಸುತ್ತಾಡಿದ್ದೀನಿ. ತುಂಬ ಅಂದ್ರೆ ಎಲ್ಲ ಜನಾಂಗ ಇರೋಂಥ ಊರದು. ಅದ್ರ ಬಗ್ಗೆ ವಿಶೇಷ ಗಮನ. ಈಗಾಗಲೇ 50 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. ಇವತ್ತು ನಾಳೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿದೆ. ಮತ್ತು ಸುಂಕದ ಕಲ್ಗೆ ಮುಂದಿನ ದಿನಗಳಲ್ಲಿ ನಾವು ವಿಶೇಷ ಒತ್ತು ಕೊಡೋದಿದೆ. ಯಾಕೆಂದರೆ ಅದಕ್ಕೆ ಪಾಪ ಅವ್ರಿಗೆ ಪಂಚಾಯತಿ ಸದಸ್ಯರು ಕೂಡ ಅಸಹಾಯಕರಾಗಿ ತುಂಬ ಸರಿ ನಮಗೆ ಅವರ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹತ್ರ ಯಾರಿಗೂ ಹೋಗಿ ಕೇಳ್ಕೊಳ್ಳೋಣ, ಕ್ಷೇತ್ರ ಬೇರೆದು ಮತ್ತು ತಾಲೂಕು ಬೇರೆಯಿಂದ ನಮಗೆ ಸ್ವಲ್ಪ ತೊಂದರೆ ಇದೆ ಅಂತ ಅದನ್ನು ಸರ್ಕಾರದ ಮಟ್ಟದಲ್ಲಿ ಸರಿಪಡಿಸಿ, ಇಲ್ಲ ಅಂತಂದರೆ ವಿಶೇಷ ಅನುದಾನ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ವಿ. ಖಂಡಿತ ಸ್ವಚ್ಛತೆ ವಿಷಯವಾಗಿ ತಾವು ಗಮನ ಹರಿಸಿದ್ದು ನನ್ನ ಗಮನಕ್ಕೆ ಬಂದಿತ್ತು. ಅದಕ್ಕೋಸ್ಕರ ಪಂಚಾಯತಿ ಬಂದ ಕೂಡಲೇ PDOಗಳಿಗೆ ಅದೇ ವಿಚಾರವಾಗಿ ಕೇಳಿದೆ. ಮತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಸ್ವಚ್ಛತೆ ವಿಷಯದಲ್ಲಿ ಮಾತ್ರ ಯಾರೇ ಫೋನ್ ಮಾಡಿದ್ರು, ಯಾರೇ ಅದನ್ನು ಫೋಟೋಗಳು ವಿಡಿಯೋಗಳು ಹಾಕಿದ್ರು, ಯಾವ ಕಾರಣಕ್ಕೂ ದಯಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ಅದ್ರ ಬಗ್ಗೆ ಈಗ ತಾವು ಅದಕ್ಕೆ ಸಂಬಂಧಪಟ್ಟ PDOನ ಓಕೆ ಏನು ಕ್ರಮ ಕೈಗೊಂಡಿದ್ರಿ ಸರ್? 4-5 ಜನ ರೈತರು ಕಂಪ್ಲೇಂಟ್ ಮಾಡಿದರು. ಸುಮ್ಮನೆ ಮಾತಾಡಲ್ಲ. ಹೌದು. ಏನಂತ ಕಂಪ್ಲೇಂಟ್ ಮಾಡಿದ್ರು ಅಂದರೆ, ನಮ್ಮ TC ಹೋಗಿದೆ, ಹಿಂಗಾಗಿದೆ, ಹಿಂಗಿಲ್ಲ, ನಮಗೆ ದುಡ್ಡು ಕಾಸು ಕೊಡ್ರಿ ಅಂತ ಹೇಳ್ತಾ ಇದ್ರು ನೀವು. ಅದಕ್ಕೆ ಪತ್ತೇನವರು ಒಳ್ಳೆ ಆಫೀಸರ್ ಆಗ್ತದೆ. ಹಂಗೆ ಪ್ರಕಾಶ್ ಪತ್ತೇನವರು ಇದ್ದಾರಲ್ಲ, ಒಳ್ಳೆ ಕೆಲಸಗಾರರು, ಅದ್ರಾಗ ಎಣ್ಣೆ ಮಾತಿಲ್ಲ. ಯಾರೋ ಮತ್ತೆ ಅಲ್ಲಿ ಮೀಡಿಯೇಟ್ರ್ ಯಾರೋ ಮಾಡಿರ್ತಾರೆ, ಅವ್ರ ನಾಲೆಡ್ಜಿಗೆ ಇಲ್ಲದಂಗೆ ಮಾಡಿರ್ತಾರೆ. ಬಟ್ ಇವರು ಅದನ್ನು ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ. ಅವರು ರೈತರು ಬೇರೆ ಕಡೆ TC ಸುಟ್ಟಾಗ ಈ ರೀತಿ ಕ್ಲೈಮ್ ಮಾಡ್ತಾ ಇದ್ದಿದ್ದನ್ನು ನಾನು ಹೇಳೀನಿ. ಹಂಗೆ ಯಾರನ್ನ ಮಾಡೋರಿದ್ರೆ ಎಚ್ಚರ, ಅವರಿಗೆ ಸ್ವಲ್ಪ ಮೀಡಿಯೇಟ್ರನ್ನ ಆಫೀಸ್ನಾಗಾಗಲಿ ಎಲ್ಲಿ ಬಿಡಕ್ಕೆ ಹೇಳಬೇಡಿ. ಸರ್ಕಾರ ಇಲ್ಲ, ಅದು ಇಲ್ಲ ಅಂತ ಹೇಳಿ ಕುಂಟು ನೆಪ ಹೇಳೋರು ಕೆಲವರು ಇರ್ತಿದ್ರು. ನನಗೆ ಅದು ಇದು ಏನಿಲ್ಲ, ಎಲ್ಲ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆ ಸಾಮರ್ಥ್ಯ ಶಕ್ತಿಯನ್ನು ಜನ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಕ್ಷೇತ್ರದೊಳಗೆ ಕೊಟ್ಟೂರು ತಾಲೂಕಿಂದ ಹಿಡಿದು ಅಗ್ರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಮರಿಯಮ್ಮನಹಳ್ಳಿ ಇರ್ಬೋದು, ಬೊಮ್ಮನಹಳ್ಳಿ ತಾಲೂಕು ಇರ್ಬೋದು, ಕೊಟ್ಟೂರು ತಾಲೂಕು ಇರ್ಬೋದು, ಹೆಚ್ಚಿನ ಅನುದಾನವನ್ನು ಕೇಂದ್ರ ಸರ್ಕಾರದಿಂದ ಆಗಲಿ ಈ ರಾಜ್ಯ ಸರ್ಕಾರದಿಂದ ಎಷ್ಟಾಗುತ್ತೆ ಅದು ಮೀರಿ ಮತ್ತೆ DMF KMERCನಲ್ಲಿ ಅನುದಾನ ತಂದು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ